ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮ ವಾಹಿನಿಯನ್ನ ವೀಕ್ಷಿಸುವವರು, ಇಷ್ಟಪಡುವವರು, ಯಾವತ್ತೂ ಪ್ರೋತ್ಸಾಹಿಸುವವರು, ನಮ್ಮ ವಾಹಿನಿಯ ಹಿತೈಷಿಗಳು ಆದ ಕಾರವಾರ ಗೋಕರ್ಣದ ವಿನಾಯಕ ನಾಯಕ್ ಸಾಮಾಜಿಕ ಹೋರಾಟಗಾರರು ನಮ್ಮ ವಾಹಿನಿಗೆ ಪತ್ರವನ್ನ ಬರಿತಾ ಇದ್ದಾರೆ. ಏನಂದ್ರೆ, ಶುಭ ಸಂಜೆಯ ಹೊತ್ತಲ್ಲಿ ಹಕ್ಕಿಗಳು, ವನ್ಯ ಜೀವ ಜಂತುಗಳು ತಮ್ಮ ತಮ್ಮ ನೆಲೆಯಾದ ಭೂಮಿಯಲ್ಲಿ ಮಾಡಿಕೊಂಡಿರುವ ಕುಟೀರಗಳಿಗೆ ಹೋಗುವ ಸಮಯವಿದು. ಆ ಸಂಜೆಯ ಸಮಯದಲ್ಲಿ ಇಂಪಾದ ಗಾಳಿಯ ನಾದಕ್ಕೆ ತನ್ನನ್ನ ತಾನು ಮೈಮರೆತು ತನ್ನಲ್ಲಿದ್ದ ಹರಿತವಾದ ಲೇಖನಿ ನನ್ನ ಮಾತನ್ನ ಅದರ ತೀರ್ಮಾನವೆಂಬಂತೆ ಹೋಗುವ ಒಂದು ಭಾವನೆಗಳ ಬರಹವಿದು. ಮುನ್ನಡೆ ಎಂಬಂತೆ ಧೈರ್ಯದ ಹೆಬ್ಬಾಗಿಲು ಇಡೀ ಭೂಮಿಯನ್ನ ಆಧರಿಸಿ ನಿಂತಿರುವ ಹಾಗೆ ಬೆಂಕಿಯ ಉಂಡೆ ಇಡೀ ಭೂಮಂಡಲವನ್ನೇ ತನ್ನ ಸ್ವಾರ್ಥಕ್ಕೆ ವಶಪಡಿಸಿಕೊಂಡಿರುವಂತೆ, ಹಾಗೆ ಭ್ರಷ್ಟರ ವಿರುದ್ಧ ಭ್ರಷ್ಟಾಚಾರಿಗಳ ನೀಚ ಕೃತ್ಯಕ್ಕೆ ತನ್ನದೇ ರೀತಿಯಲ್ಲಿ ಹೆಡೆಮುರಿ ಕಟ್ಟಿ ಮೂಲೆ ಗುಂಪು ಮಾಡುತ್ತಿರುವ ಭ್ರಷ್ಟರಿಗೆ ರಾಕ್ಷಸ ಎಂದೇ ಸಿಂಹ ಸ್ವಪ್ನವಾದ ಮುಖೇಶ್ ಕುಮಾರ್ ಲಂಬುಗೋಳ್ ಹಾಗೂ ಸಮತಾ ನ್ಯೂಸ್ ಸಂಪಾದಕರು ಮಾನವನ ಜನಾಂಗವನ್ನ ತನ್ನದೇ ಆದ ಸ್ವಾರ್ಥಕತೆಯಲ್ಲಿ ಮುಳುಗಿರುವಾಗ ಒಂದಷ್ಟು ನೀಚ ಕೃತ್ಯಗಳನ್ನ ಎಸೆಯುವ ಭ್ರಷ್ಟರಿಗೆ ಸಮತಾ ನ್ಯೂಸ್ ಸರಿಯಾಗಿ ಅವರವರು ಮಾಡಿದ ಕರ್ಮವನ್ನ ಎತ್ತಿ ಕಾಯಿಸುತ್ತಿದೆ ಹಾಗೂ ಪ್ರತಿಯೊಂದು ಬಯಲಿಗೆ ಎಳೆಯುವ ಕಾರ್ಯಗಳು ಪ್ರಗತಿ ದಾರಿಯಲ್ಲುದ್ದಕ್ಕೂ ಸಾಗುತ್ತಿವೆ. ಸಾಮಾನ್ಯ ಹೋರಾಟಗಾರ ವಿನಾಯಕ್ ಅಂತಹ ಪತ್ರವನ್ನ ಬರೀತಾರೆ. ಇದಿಷ್ಟು ಅಲ್ಲದೆ ಇನ್ನೂ ಒಂದು ಪತ್ರ ಇದೆ. ಅದನ್ನ ನಮ್ಮ ವಾಹಿನಿ ಸಂಪಾದಕರಾದ ಮಾನ್ಯ ಶ್ರೀ ಮುಖೇಶ್ ಕುಮಾರ್ ಲಂಬುಗೋಳ್ ಅವರು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ. ಬನ್ನಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡವನ್ನು ಬೆಳೆಸ್ತಕ್ಕಂಥವ್ರು ನಮ್ಮ ಕಾರವಾರ ಗೋಕರ್ಣದವರು ನಮ್ಮ ವಾಹಿನಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರ ಏನು ಬರೀತಾರೆ ಅಂದರೆ, ಭಾಳಷ್ಟು ಅದ್ಭುತಪೂರ್ವಕವಾಗಿ ಬರೆದಂಥ ಒಂದು ಪತ್ರ. ಆ ಪತ್ರದಲ್ಲಿ ಏನಿದೆ ಈಗಾಗಲೇ ನಾವು ತೋರಿಸಿದ್ದೇವೆ. ಅದರ ಜೊತೆಗೆ ಇನ್ನೊಂದು ಕವನ ಕೂಡ ಒಂದು ಬರೀತಾರೆ. ಅದೇನಂತ ನಾವು ಈಗ ತೋರಿಸ್ತೀವಿ. ಕರ್ಮವು ಹಾಸಿ ಬಿಟ್ಟರೆ ಬೀಸುವ ಗಾಳಿಯು ತೇಲಿದಂತೆ, ಮುಸುಕು ಚಂದ್ರನ ನೋಡಿ ನಕ್ಕರೆ ಏನು ಪ್ರಯೋಜನ. ಕರ್ಮವು ಹಾಸಿ ಬಿಟ್ಟರೆ ಬೀಸುವ ಗಾಳಿಯು ತೇಲಿದಂತೆ, ಮುಸುಕು ಚಂದ್ರನ ನೋಡಿ ನಕ್ಕರೆ ಏನು ಪ್ರಯೋಜನ. ಬಿಸಿಲಿನ ಬೆಗೆಯಲ್ಲಿ ಬಡವನು ಮಿಂದರೆ ಬಾರದ ಜನಕ್ಕೆ ಮೂಡವೇ ಉಕ್ಕಿದಂತೆ. ಬಿಸಿಲಿನ ಬೆಸಗೆಯಲ್ಲಿ ಬಡವನು ಮಿಂದರೆ ಬಾರದ ಜನಕ್ಕೆ ಮೂಡವೇ ಉಕ್ಕಿದಂತೆ. ನಾ ಕಂಡ ಜನ್ಮಕ್ಕೆ ಬೆಲೆ ಸಿಕ್ಕಿದರೆ ಮೃತ್ಯುನನ್ನು ಕರೆದ ಹಾಗೆ. ನಾ ಕಂಡ ಜನ್ಮಕ್ಕೆ ಬೆಲೆ ಸಿಕ್ಕಿದ್ದರೆ ಮೃತ್ಯುನನ್ನು ಕರೆದ ಹಾಗೆ. ದಿನನಿತ್ಯ ನೋಡುವ ಮುಖವು ನೊಂದಿಸಿದರೆ, ದಿನನಿತ್ಯ ನೋಡುವ ಮುಖವು ನೊಂದಿಸಿದರೆ ಕಣ್ಣೀರಿನ ಹನಿಗೆ ಏನು ಅರ್ಥವಿದೆ. ನಿಲ್ಲುವ ಗಾಡಿಗೆ ಒಡಲ ಸಿಡಿಲು ಬಡಿದರೆ ತೂಕ ಹರಿದ ಮುತ್ತಿನಂತೆ ಏನು ಪ್ರಯೋಜನ. ದಾನಕ್ಕೆ ಧನಿಯು ಆಗುವ ಆಸೆ ನನ್ನದು, ಬೇಡುವ ಭಿಕ್ಷುಕನಾದರೆ ಏನು ಪ್ರಯೋಜನ. ದಾನಕ್ಕೆ ಧನಿಯು ಆಗುವ ಆಸೆ ನನ್ನದು, ಬೇಡುವ ಭಿಕ್ಷುಕನಾದರೆ ಏನು ಪ್ರಯೋಜನ. ನೆರಳಂತೆ ನಡೆಯುವ ತಾಯಿ ಕೈ ಬಿಟ್ಟರೆ ಸಂಹಾರದ ಬಾಗಿಲು ತೆರೆದಂತೆ. ನೆರಳಂತೆ ನಡೆಯುವ ತಾಯಿ ಕೈ ಬಿಟ್ಟರೆ ಸಂಹಾರದ ಬಾಗಿಲು ತೆರೆದಂತೆ. ಎಷ್ಟೊಂದು ಅದ್ಭುತಪೂರ್ಣವಾದಂಥ ಮತ್ತು ಅರ್ಥಪೂರ್ಣವಾದಂಥ ಈ ಶಬ್ದಗಳನ್ನು ಜೋಡಣೆ ಮಾಡಿದಂಥ ಕರಾವಳಿಯ ಗೋಕರ್ಣದ ವಿನಾಯಕ ನಾಯಕ್ ಅವರಿಗೆ ನಮ್ಮ ವಾಹಿನಿಯಿಂದ, ನಮ್ಮ ವಾಹಿನಿಯ ತಂಡದಿಂದ ಅನೇಕ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ನಮ್ಮ ವಾಹಿನಿ ಕರಾವಳಿಯ ಗೋಕರ್ಣದವರೆಗೂ ಹೋಗಿ ತಲುಪಿದೆ ಅಂದರೆ ಅದು ನಮ್ಮ ಹೆಮ್ಮೆಯ ವಿಷಯ. ಅಂಥ ನಮ್ಮ ಸಮತಾ ನ್ಯೂಸ್ ಕನ್ನಡ ವಾಹಿನಿಯನ್ನು ಬೆಳೆಸ್ತಕ್ಕಂಥವರು ಇಡೀ ಕರ್ನಾಟಕದಲ್ಲಿ ನಮ್ಮ ಜೊತೆ ಕೈ ಜೋಡಿಸಲಿ ಅಂತ
ಇನ್ನೊಮ್ಮೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನು ಅಂತ ಹೇಳ್ತಾ ಮತ್ತೆ ಸಿಗೋಣ. ನಮಸ್ಕಾರ.